ದಂಪತಿಯಿಂದ 18 ಕೋಟಿ ಚಿನ್ನಾಭರಣ ಕಳ್ಳತನ ಪ್ರಕರಣ ಮಾರತಳ್ಳಿ ಪೊಲೀಸರ ತನಿಖೆಯ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಇವರು ಇಲ್ಲಿ ಮಾತ್ರ ಅಲ್ಲ, ದೇಶದ ಅನೇಕ ಕಡೆ ಇಂಥದ್ದೇ ಕಳ್ಳತನ ಮಾಡಿದ್ದಾರೆ. ಈ ಖತರ್ನಾಕ್ ನೇಪಾಳಿ ಜೋಡಿ ಇದೇ ರೀತಿ ಬೆಂಗಳೂರಿನಲ್ಲಿ ಬರೋಬ್ಬರಿ 18 ಕೋಟಿ ಕಳ್ಳತನವನ್ನ ಮಾಡಿದ್ದಾರೆ. ದಿನೇಶ್ ಕಮಲಾ ಎನ್ನುವಂತ ಹೆಸರಿನಲ್ಲಿ ಮನೆ ಕೆಲಸಕ್ಕೆ ಸೇರಿ ಈ ಕೃತ್ಯವನ್ನ ನಡೆಸಿದ್ದಾರೆ ಅನ್ನೋದು ಸದ್ಯಕ್ಕೆ ತನಿಖೆ ನಡೀತಲ್ಲ. ಈ ತನಿಖೆಯಿಂದ ಹಲವಾರು ಸ್ಫೋಟಕ ವಿಚಾರ ಇದೀಗ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. 2025ರ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಇಂಥದ್ದೇ ಕಳ್ಳತನಕ್ಕೆ ಈ ಜೋಡಿ ಮುಂದಾಗಿತ್ತು. ನಿವೃತ್ತ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿಯೇ 16 ಲಕ್ಷ ಮೌಲ್ಯದ ಚಿನ್ನವನ್ನ ಕಳ್ಳತನ ಮಾಡಿರುವಂತಹ ವಿಚಾರ ಇದೀಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಅವರ ಫೋಟೋಗಳನ್ನ ಆಧರಿಸಿ ಅವರ ಡೀಟೇಲ್ಸ್ಗಳನ್ನ ಅವರ ಮಾಹಿತಿಗಳನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಇಂಥದ್ದೇ ಕೃತ್ಯವನ್ನ ಮಹಾರಾಷ್ಟ್ರದಲ್ಲಿ ಓರ್ವ ನಿವೃತ್ತ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿಯೇ ಕೆಲಸಕ್ಕೆ ಅಂತ ಸೇರ್ಕೊಂಡು ಅಲ್ಲಿಯೂ ಕೂಡ 16 ಲಕ್ಷ ಮೌಲ್ಯದ ಚಿನ್ನದ ಕಳವನ್ನ ಮಾಡಿ ತದನಂತರ ಬೆಂಗಳೂರಿಗೆ ಬಂದು ಇಲ್ಲೂ ಕೂಡ ಮನೆ ಕೆಲಸದವರ ರೀತಿ ಈ ದಂಪತಿ ಸೇರ್ಕೊಂಡು ಮನೆಯಲ್ಲಿ ಯಾರು ಇಲ್ಲ ಅನ್ನುವಂಥ ಸಂದರ್ಭ ಅಥವಾ ಅವರೆಲ್ಲೋ ಹೋಗಿ ಬರೋದು 1-2-3 ದಿನ ಆಗುತ್ತೆ ಅನ್ನುವಂಥ ಒಂದೊಳ್ಳೆ ಟೈಮ್ನ ನೋಡಿಕೊಂಡು ಈ ರೀತಿ ಕಳ್ಳತನದ ಕೃತ್ಯಕ್ಕೆ ಕೈ ಹಾಕಿರೋದು ಇದೀಗ ತನಿಖೆಯಿಂದ ಬಯಲಾಗಿದೆ. ಹೆಸರು ಬದಲಾಯಿಸಿಕೊಂಡು ಕಳ್ಳತನ ಮಾಡಿರುವ ದಂಪತಿ ದಿನೇಶ್ ಹಾಗೂ ಸಲೀನಾ ಎಂಬ ಹೆಸರಿನಲ್ಲಿ ಇಲ್ಲಿ ಮನೆ ಕೆಲಸಕ್ಕೆ ಸೇರಿ ಕಳ್ಳತನವನ್ನ ನಡೆಸಿದ್ದಾರೆ. ರತ್ನಾದೀಪ್ ರಂಗನಾಥರಾವ್ ಮನೆಯಲ್ಲಿ ಕಳ್ಳತನ ಮಾಡಿದಂತಹ ಜೋಡಿ ಇದು. ಪುಣೆಯ ಭಾವದಾನ್ ನಗರ ವಿಂಡ್ ಮಿಲ್ ಸೊಸೈಟಿಯ ರತ್ನಾದೀಪ್ ಕೆಲಸಕ್ಕೆ ಸೇರಿ 6 ತಿಂಗಳಾದ ಮೇಲೆ ಕಳ್ಳತನ ಮಾಡಿ ಇವರು ಎಸ್ಕೇಪ್ ಆಗಿರೋದು ನೋಡಿ. ಒಂದೊಳ್ಳೆ ಸಂದರ್ಭಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವಾಗ ಆ ಒಂದು ಸಂದರ್ಭ ಇದು ಬೆಸ್ಟ್, ಇವರು ಸದ್ಯಕ್ಕೆ ಮನೆಯಲ್ಲಿ ಇರೋದಿಲ್ಲ ಅನ್ನೋದು ಗೊತ್ತಾಗುತ್ತೋ ಅಂಥ ಸಂದರ್ಭದಲ್ಲಿ ಡೈರೆಕ್ಟ್ ಕಳ್ಳತನಕ್ಕೆ ಕೈ ಹಾಕಿ ಸಿಕ್ಕಿದ್ದನ್ನೆಲ್ಲ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಾಗ ರೂಮ್ನ ಲಾಕರ್ ಒಡೆದು ಕಳ್ಳತನವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್. ಮೊದಲಿಗೆ ಈ ಸುದ್ದಿ ಬಂದಾಗ ಇವರು ಈ ಕೃತ್ಯ ಎಸಗಿರೋದು ಇದೆ ಮೊದಲೇನಲ್ಲ, ಇಂಥ ಒಂದು ದೊಡ್ಡ ಪ್ರಕರಣಕ್ಕೆ ಕೈ ಹಾಕ್ತಾರೆ ಅಂದ್ರೆ ಇವ್ರಿಗೆ ಏನೋ ಒಂದು ಬ್ಯಾಕ್ಗ್ರೌಂಡ್ ಇರಲೇಬೇಕು ಅನ್ನುವಂಥ ಒಂದು ಸಂಶಯ ಇತ್ತು. ಅದು ಇವಾಗ ತನಿಖೆಯಿಂದ ನಿಜವಾಗಿದೆಯಾ ಅಂತ. ಎಷ್ಟನೇ ಕಳ್ಳತನ ಇದು, ಇವ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಮೃತ ಆರಂಭದಲ್ಲಿ ಇವ್ರು ಏನೋ ಕೆಲ್ಸಕ್ಕೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಏನು ಮನೆ ಕೆಲ್ಸಕ್ಕೆ ಬಂದಿರೋ ಅಂತ ಹೇಳಿ ಅವರು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಬಂದ ಕೇವಲ 20 ದಿನದಲ್ಲೇ ಇವರು ಈ ಮನೆ ಕಳ್ಳತನವನ್ನ ಮಾಡಿರುವಂತದ್ದು ಪ್ರಕರಣ ಬೆಳಕಿಗೆ ಬರುತ್ತೆ ಮಾರತಳ್ಳಿಯಲ್ಲಿ. ಸೊ ಇದಕ್ಕಿಂತ ಮೊದಲು ಇದೊಂದು ವಿಕಾಸ್ ಮತ್ತು ಮಾಯಾ ಅಂತ ಹೇಳಿ ಮೊದಲು ಮಾರತಳ್ಳಿ ದೂರುದಾರ ಏನಿದ್ದಾರೆ ಅವ್ರ ಮನೇಲಿ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಅವರು ಸುಮಾರು 9-10 ತಿಂಗಳಿಂದ ಅವ್ರ ಮನೆಯವರ ನಂಬಿಕೆಯನ್ನ ಗಳಿಸ್ಕೊಂಡಿರ್ತಾರೆ. ಅದಾದ ನಂತರ ಅವ್ರು ಊರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಹೇಳಿದಾಗ ಮನೆಯವರೇ ನೀವೇ ಯಾರಾದ್ರೂ ಒಳ್ಳೆಯವ್ರನ್ನ ತಂದು ಬಿಡ್ರಪ್ಪ ಮನೆ ಕೆಲ್ಸಕ್ಕೆ ಅಂತ ಹೇಳಿದಾಗ ಕಮಲಾ ಮತ್ತು ದಿನೇಶ್ ಏನಿದ್ರೆ ಇವ್ರನ್ನ ಬಿಟ್ಟು ಹೋಗಿರ್ತಾರೆ. ಸೊ ಹೀಗಾಗಿ ಅವರ ನಂಬಿಕೆ ಮೇಲೆ ಇವ್ರನ್ನ ಅವರು ಮನೆ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ. ಆದ್ರೆ ಏಕಾಏಕಿಯಾಗಿ ಅವರು ಮನೇಲಿ ಯಾರು ಇಲ್ದಾಗ ಸುಮಾರು 18 ಕೋಟಿಯಷ್ಟು ಮೌಲ್ಯದ ಚಿನ್ನಾಭರಣ ಮತ್ತು ಹಣವನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿರುವಂತದ್ದು. ಪ್ರಕರಣಕ್ಕೆ ಪತ್ತೆ ಮಾಡಲು 7 ತಂಡಗಳನ್ನ ರಚನೆ ಮಾಡ್ಕೊಳ್ಳಲಾಗಿದೆ. 7 ತಂಡಗಳನ್ನ ರಚನೆ ಮಾಡ್ಕೊಂಡು ಆರೋಪಿಗೆ ಪತ್ತೆ ಮಾಡ್ಲಿಕ್ಕೆ ಮುಂದಾಗಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವರು ಮನೆ ಕಳ್ಳತನ ಮಾಡಿರುವಂತದ್ದು ಬೆಳಕಿಗೆ ಬರ್ತಾ ಇರುವಂತದ್ದು. ಮಹಾರಾಷ್ಟ್ರದ ಪೂರ್ಣದಲ್ಲೂ ಕೂಡ ಇವರು ಅಕ್ಟೋಬರ್ 2025ರಲ್ಲೂ ಕೂಡ ಸುಮಾರು 16 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿರುವಂತದ್ದು. ಅಲ್ಲಿನವರು ಸರ್ಕಾರಿ ಅಧಿಕಾರಿ ಏನಿದ್ರೆ ಅವ್ರ ಮನೇಲಿ ಕೆಲ್ಸಕ್ಕೆ ಇರ್ತಾರೆ. ರತ್ನದೀಪ್ ಮತ್ತೆ ರಂಗನಾಥರಾವ್ ಅನ್ನೋ ದಂಪತಿಯವರ ಮನೆಯಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭ ಅಲ್ಲೂ ಕೂಡ ಇದೇ ರೀತಿಯಾಗಿ ದಿನೇಶ್ ಮತ್ತು ಕಮಲಾ ಏನಿರ್ತದೆ ಇವರು ತಮ್ಮ ಹೆಸರನ್ನ ಬೇರೆ ಬೇರೆಯಾಗಿ ಬದಲಾಯಿಸ್ಕೊಂಡು ಕೆಲಸಕ್ಕೆ ಸೇರ್ಕೊಳ್ಳುವಂತ ಕೆಲಸಗಳನ್ನ ಇವರು ಮಾಡ್ತಾ ಇರ್ತಾರೆ. ಅಲ್ಲಿ ಕೂಡ ಅದೇ ರೀತಿಯಾಗಿ ಹೆಸರು ಬದಲಾವಣೆ ಮಾಡಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಸೊ ಇದಾದ ನಂತರ ಅಲ್ಲಿ ಕಳ್ಳತನ ಮಾಡಿ ಮಹಾರಾಷ್ಟ್ರದಲ್ಲಿ ಎಲ್ಲೇ ಇದ್ರು ಕೂಡ ಪೊಲೀಸರು ಅವ್ರನ್ನ ಬಂಧಿಸ್ತಾರನ್ನ ಕಾರಣಕ್ಕೆ ಅಲ್ಲಿಂದ ಕರ್ನಾಟಕ ರಾಜ್ಯಕ್ಕೆ ಬಂದಿವರು ತಲೆ ಮರೆಸ್ಕೊಂಡಿರ್ತಾರೆ. ಮತ್ತೆ ಇಲ್ಲೂ ಕೂಡ ಸುಲಭವಾಗಿ ಏಕಾಏಕಿಯಾಗಿ 18 ಕೋಟಿ ಅಂದ್ರೆ ಇವರು ಜೀವಮಾನ ಪೂರ್ತಿ ದುಡಿದ್ರು ಕೂಡ 18 ಕೋಟಿ ಗಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಈ ಬಗ್ಗೆ ಏನು ಮಾಹಿತಿಯನ್ನ ವಿಕಾಸ್ ಮತ್ತು ಮಾಯಾ ಕೊಟ್ಟಿರ್ತಾರೆ, ಮೊದಲು ಕೆಲಸ ಮಾಡ್ತಿರ್ತಾರೆ. ಸೊ ಅವರ ಮಾಹಿತಿಯ ಮೇರೆಗೆ ಇವ್ರು ಬಂದು ಇಲ್ಲಿ ಕೆಲಸ ಕರ್ಕೊಂಡು ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿ ಮನೆಯನ್ನ ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಈ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಆರೋಪಿಗಳ ಸುಳಿವು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಕೇರಳ ಇರ್ಬೋದು, ಕಲ್ಕತ್ತಾ ಇರ್ಬೋದು, ರಾಜಸ್ಥಾನ ಇರ್ಬೋದು, ನೇಪಾಳ ಇರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಲೆಮರೆಸ್ಕೊಂಡಿರ್ಬೋದು ಅಂತ ಹೇಳಿ ಇವರು ಹುಡುಕಾಟವನ್ನು ನಡೆಸಿದ್ರು. ಆದ್ರೆ ಆರೋಪಿಗಳು ಬಂದು ಹೋಗಿರೋದ್ರಿಂದ ಮನೆಯಲ್ಲಿ ಕಳ್ಳತನ ಮಾಡಿರುವಂತದ್ದು ಒಂದಿಷ್ಟು ಸಿಸಿ ಕ್ಯಾಮೆರಾ ಫುಟೇಜ್ಗಳು, ರೈಲ್ವೆ ಸ್ಟೇಷನ್ ಗಳಿಗೆ ಹೋಗಿರುವಂತ ಸಿಸಿಟಿವಿ ಫುಟೇಜ್ಗಳನ್ನು ಪೊಲೀಸರ
ದಿಕ್ಕನ್ನ ತಪ್ಪಿಸ್ಲಿಕ್ಕೆ ತಮ್ಮನ್ನ ಪತ್ತೆ ಮಾಡ್ಲಿಕ್ಕೆ ಅವಕಾಶ ಸಿಗಬಾರ್ದು ಅಂತ ಹೇಳಿ ಏನು ಓಡಾಟ ಮಾಡಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿರುವಂತದ್ದು. ಸದ್ಯ ಅವರು ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಗಳಲ್ಲಿ ತಲೆಮರೆಸ್ಕೊಂಡಿರುವ ಮಾಹಿತಿ ಇದೆ. ಪೊಲೀಸ್ ಅವರ ಬಂಧನಕ್ಕೆ ಮುಂದಾಗ್ತಾ ಇರುವಂತದ್ದು. ಅಮೃತ. ಥ್ಯಾಂಕ್ ಯು ಸಂತೋಷ್ ಪಾಟೀಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.